ಬೆಳಗಾವಿಯಲ್ಲಿ BS ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಇದೆ. ಸಿದ್ದರಾಮಯ್ಯ ಅವರ ಮಾದರಿಯಲ್ಲೇ ಅಧಿವೇಶನ ಮಾಡ್ತಾ ಇರುವಂತದ್ದು ಗುಟ್ಟೇನು ಅನ್ನುವಂತಹ ಪ್ರಶ್ನೆ ಈಗ ಸರ್ವೇ ಸಾಮಾನ್ಯವಾಗಿ ಮೂಡಿದೆ. ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಾಗಿದ್ದಾಗ 2023ರ ವಿಧಾನಸಭೆ ಚುನಾವಣೆಗೆ ಭರ್ಜರಿ ಸಿದ್ಧತೆಯನ್ನ ನಡೆಸ್ತಾ ಇದ್ರು. ಆದ್ರೆ ಹಿಂದೆ ಅಧಿಕಾರಕ್ಕೆ ಬಂದ್ರೆ ನಾಯಕತ್ವ ಯಾರಿಗೆ ಎನ್ನುವಂತಹ ಚರ್ಚೆಗಳು ಕೂಡ ಇದ್ವು. ಈ ನಡುವೆ ಸಿದ್ದರಾಮಯ್ಯ ಅವರು 75ನೇ ಹುಟ್ಟುಹಬ್ಬ ಅವಕಾಶಗಳನ್ನ ಶಕ್ತಿ ಪ್ರದರ್ಶನದ ವೇದಿಕೆಯನ್ನಾಗಿ ಮಾಡಲಿಕ್ಕೆ ಆಪ್ತರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದರ ಪರಿಣಾಮವೇ ಆಗಿತ್ತು ಸಿದ್ದರಾಮೋತ್ಸವ. ದಾವಣಗೆರೆಯಲ್ಲಿ ನಡೆದಿದ್ದಂತಹ ಸಿದ್ದರಾಮೋತ್ಸವ ರಾಜ್ಯ ರಾಜಕೀಯದಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡಿತ್ತು, ದಾಖಲೆಗಳನ್ನ ಬರೆದಿತ್ತು. 6-7 ಲಕ್ಷ ಜನರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ರಾಹುಲ್ ಗಾಂಧಿ ಆದಿಯಾಗಿ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಈ ಸಮಾವೇಶದ ಅಭೂತಪೂರ್ವ ಯಶಸ್ಸು ಸಿದ್ದರಾಮಯ್ಯ ಅವರನ್ನ 2023ರಲ್ಲಿ ಸಿಎಂ ಗಾದಿಗೆ ತಂದು ಕೂರಿಸಿತ್ತು. ಬೃಹತ್ ಅಧಿವೇಶನ ಆಗಿತ್ತು. ಲಕ್ಷಾಂತರ ಜನರು ಒಂದು ಬೆಂಬಲವನ್ನ ಪ್ರದರ್ಶನ ಮಾಡಿದ್ರು. ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರಿಗೆ ನೇರ ಸಂದೇಶವನ್ನ ನೀಡಿದ್ರು. ಅಹಿಂದ ವರ್ಗದ ಶಕ್ತಿ ಪ್ರದರ್ಶನ ಆಗಿತ್ತು ಅಲ್ಲಿ. ಈ ಮೂಲಕ ಸಿದ್ದರಾಮಯ್ಯ ಅವರ ಬಣ ಹೂಡಿದಂತಹ ದಾಳ ಯಶಸ್ವಿಯಾಗಿತ್ತು. ಯಾರಿಗೆ ಸಂದೇಶವನ್ನ ರವಾನೆ ಮಾಡಬೇಕೋ ಅವರಿಗೆ ರವಾನೆ ಮಾಡಲಾಗಿತ್ತು. ಇದೀಗ ಯಡಿಯೂರಪ್ಪ ಅವರು ಕೂಡ ಇದೇ ಬಣದ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೋಚರಿಸ್ತಾ ಇದೆ. ಯಾಕೆ ಹೀಗೆ? ಯಡಿಯೂರಪ್ಪ ಅವರ ವಿರುದ್ಧ ಬಿಜೆಪಿಯಲ್ಲಿ ಸಾಕಷ್ಟು ಜನ ನಾಯಕರಿದ್ದಾರೆ. ಹಾಗೆ 2028ರಲ್ಲಿ ಅಕಸ್ಮಾತ್ ಬಿಜೆಪಿ ಗೆದ್ರೆ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಎದ್ಕೊಂಡಿತ್ತು. ಮೋದಿಗೂ ಮತ್ತು ಅಮಿತ್ ಶಾಗೂ ನಾವಿದ್ದೇವೆ, ನನ್ನ ಮಗ ಇದ್ದಾನೆ ಅಂತ ಹೇಳಿ ತೋರಿಸ್ಕೊಳ್ಳಿಕ್ಕೆ ಈ ಒಂದು ಅಧಿವೇಶನವನ್ನ ಮಾಡ್ಲಾಗ್ತಾ ಇದೆ ಅಂತ ಹೇಳಿ ಬಿಜೆಪಿ ಪಟಸಾಲಿಯಲ್ಲೇ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಮೇ 9ನೇ ತಾರೀಕಿಗೆ BSY ಅವರ ಅಭಿಮಾನೋತ್ಸವ. ಮಾಜಿ ಸಿಎಂ BS ಯಡಿಯೂರಪ್ಪ ಅವರು ಸಾರ್ವಜನಿಕ ಬದುಕಿಗೆ 50 ವರ್ಷ ತುಂಬಿದಂತಹ ಹಿನ್ನೆಲೆಯಲ್ಲಿ ಅವರ ಆಪ್ತರು ಅಭಿಮಾನಿಗಳು ಮೇ 9ರಂದು ಚಿತ್ರದುರ್ಗದಲ್ಲಿ ಯಡಿಯೂರಪ್ಪ ಅವರ ಅಭಿಮಾನೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಯಾವತ್ತೂ ಕೂಡ ಅಭಿಮಾನೋತ್ಸವ ಅನ್ನೋದು ಯಾವತ್ತೂ ನಡೆದಿಲ್ಲ ಬಿಜೆಪಿಯಲ್ಲಿ. ಇದು ಸಿದ್ದರಾಮಯ್ಯ ಅವರ ಕಾಪಿ ಪೇಸ್ಟ್ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯ ಹೇಗೆ ಅಧಿಕಾರಕ್ಕೆ ಬಂದ್ರು 2023ರಲ್ಲಿ ಅದೇ ರೀತಿಯಾಗಿ ತನ್ನ ಮಗನನ್ನ ಕರ್ಕೊಂಡು ಬಂದು 2028ರ ಚುನಾವಣೆಯಲ್ಲಿ ಬಿಜೆಪಿಯನ್ನ ಗೆಲ್ಲಿಸಿ ಅದರಲ್ಲೂ ಕೂಡ ವಿಜಯೇಂದ್ರ ಅವರಿಗೆ ಸೀಟನ್ನ ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಯಡಿಯೂರಪ್ಪ ಅವರು ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ. ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರಗಳು ಏನು ಅಂತಂದ್ರೆ, ಈಗ ಆಲ್ರೆಡಿ ಬಿಜೆಪಿಯಲ್ಲಿ 2 ಬಣನೋ 3 ಬಣನೋ ಆಗ್ಬಿಟ್ಟಿದೆ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಿಜೆಪಿಯನ್ನ ಸರಿಯಾಗಿ ಮುನ್ನಡೆಸುವಂತಹ ವ್ಯಕ್ತಿ ಯಾರು ಇಲ್ಲ ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ಗೆ ಸಾಕಷ್ಟು ಜನ ಹೇಳಿದ್ದುಂಟಂತೆ. ಈಗ ಈ ಸಮಾವೇಶದಿಂದ ಯಡಿಯೂರಪ್ಪ ಅವರಿಗೆ ತೋರಿಸಬೇಕಾಗಿದೆ. ಈ ಒಂದು ಕರ್ನಾಟಕದಲ್ಲಿ ಬಿಜೆಪಿ ರಾರಾಜಿಸ್ತಾ ಇದೆ ಅಂತ ಆದ್ರೆ ಅದಕ್ಕೆ ಯಡಿಯೂರಪ್ಪ ಅವರು ಕಾರಣ. ಪಕ್ಷವನ್ನ ಕಟ್ಟುವಂತಹ ಕೆಲಸವನ್ನ ಯಡಿಯೂರಪ್ಪ ಅವರು ಮಾಡಿದ್ರು. ಹಗಲು ಇರುಳು ಪಕ್ಷಕ್ಕಾಗಿ ದುಡಿದ್ರು. ಅದರ ಪ್ರತಿಫಲವೇ ಅವರು ಮುಖ್ಯಮಂತ್ರಿ ಆಗಿದ್ರು. ಈಗ ತನ್ನ ಮಗನನ್ನ ಶತಾಯ ಗತಾಯ ಕೂರಿಸಬೇಕು ಅನ್ನುವಂಥದ್ದೇ ಈ ಒಂದು ವಿಚಾರ. ಇನ್ನು ಈ ಸಮಾವೇಶದಲ್ಲಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರಿಗೂ ಕೂಡ ಆಹ್ವಾನ ನೀಡಲಾಗಿದೆ. ಸ್ವಾಗತ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಕಾರ್ಯಕ್ರಮ ಸಿದ್ಧತೆ ಭರದಿಂದ ಸಾಗ್ತಾ ಇದೆ. ಮತ್ತೊಂದು ವಿಚಾರ ಏನು ಅಂದ್ರೆ, ಸಾಕಷ್ಟು ಮಠಾಧೀಶರು ಬರ್ತಾ ಇದ್ದಾರೆ, ಕಾರ್ಯಕ್ರಮದ ಭಾಗಿಯಾಗ್ತಾ ಇದ್ದಾರೆ. ಇದ್ರ ಉದ್ದೇಶ ಏನು ಅಂತ ನೋಡೋದಾದ್ರೆ, ರಾಜ್ಯ ರಾಜಕೀಯದಲ್ಲಿ ಸದ್ಯ ನಡೀತಾ ಇರುವಂತಹ ಬೆಳವಣಿಗೆಯನ್ನ ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಬೆಳವಣಿಗೆಗಳು ನಡೀತಾ ಇದೆ. ಬಿಜೆಪಿಯ ಪರಿಸ್ಥಿತಿ ಏನ್ ಭಿನ್ನವಾಗಿಲ್ಲ ರೀ. BY ವಿಜಯೇಂದ್ರ ಅವರು ಸಾಕಷ್ಟು ರೀತಿಯಲ್ಲಿ ಉತ್ತರಗಳನ್ನ ಕೊಟ್ಟರು ಕೂಡ ಅದನ್ನ ಯಾರು ಕೂಡ ತೆಗೆದುಕೊಳ್ತಾ ಇಲ್ಲ. ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅಷ್ಟೇ. ಆದ್ರೆ ಆಂತರಿಕ BSY ವಿರೋಧಿ ಬಣ ಬಿಜೆಪಿಯಲ್ಲಿ ಗಟ್ಟಿಯಾಗಿ ಬೇರೂರಿದೆ. ಇದಕ್ಕೆ ರಾಷ್ಟ್ರ ಮಟ್ಟದ ಹಲವು ನಾಯಕರು ಕೂಡ ಬೆಂಬಲ ಇದೆ ಅಂತ ಹೇಳಲಾಗ್ತಾ ಇದೆ. ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬೆಂಬಲವನ್ನ ನೀಡಿದ್ದು ಅದೇ ತಂಡ ಆಗಿತ್ತು. ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದ್ರು ಕೂಡ ವಿಜಯೇಂದ್ರಗೆ ಬಿಜೆಪಿಯಲ್ಲಿ ಪೂರ್ಣ ಬೆಂಬಲ ಸಿಕ್ಕಿಲ್ಲ, ಈಗಲೂ ಸಿಗ್ತಾ ಇಲ್ಲ. ವಿಜಯೇಂದ್ರ ಪ್ರತಿ ಹೆಜ್ಜೆಯೂ ಕೂಡ ಅಡ್ಡಿಯಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ JDS ಜೊತೆಗೆ ಇವರು ಮೈತ್ರಿ ಮಾಡ್ಕೊಂಡಿರೋದು JDSಗೆ ಪ್ಲಸ್ ಆಗ್ತಾ ಇದೆ, ಬಿಜೆಪಿಗೆ ಮೈನಸ್ ಆಗ್ತಾ ಇದೆ ಅಂತ ಹೇಳಿ ಇದೇ ಕರ್ನಾಟಕದಲ್ಲಿ ಮಾತನಾಡ್ಕೊಳ್ಳಲಾಗ್ತಾ ಇದೆ.
ಇಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಆಯೋಜನೆ ಮಾಡಿದ್ದು ಸಹಜ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಿದ್ದರಾಮೋತ್ಸವದ ಮಾದರಿಯಲ್ಲಿ ಭಿನ್ನ ಧ್ವನಿಯಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಏನ್ ನಡಿಬಹುದು ಅಂತ ಹೇಳಿ ಬಿಜೆಪಿಯಲ್ಲಿ ಕಾದು ನೋಡಬೇಕಾಗಿದೆ. ಯಾವ ರೀತಿಯಾಗಿ ಅಭಿಮಾನೋತ್ಸವ ನಡೆಯುತ್ತೆ ಅಂತ ಹೇಳಿ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.